ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಾನು, ಮಮ್ಮಿ, ನನ್ನ ತಮ್ಮ ಆ್ಯಂಡ್ ಇಲ್ಲಿ ಡ್ಯಾಡಿ ಇದ್ದಾರೆ, ಮತ್ತೆ ನಮ್ಮ ಮಾಮ ಇದ್ದಾರೆ ಇಲ್ಲಿ. ಸೊ ನಾವಿಷ್ಟು ಜನ ಇಲ್ಲಿ ಹೋಗ್ತಾ ಇದ್ದೀವಿ ಕಾರಲ್ಲಿ. ಸೊ ಆನ್ ದ ವೇ ನಮ್ಮ ಆಂಟಿ, ಅಂಕಲ್ ಮತ್ತೆ ಇನ್ನೂ ಸ್ವಲ್ಪ ಫ್ಯಾಮಿಲಿ ಜಾಯಿನ್ ಆಗ್ತಾರೆ ನಮ್ಮ ಜೊತೆ. ಸೊ ಇಟ್ಸ್ ಸಮಥಿಂಗ್ ಲೈಕ್ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತಾನು ಆಗ್ಬಿಡುತ್ತೆ ಅಂಡ್ ಪೂಜೆನೂ ಆಗುತ್ತೆ ದೇವಸ್ಥಾನದಲ್ಲಿ ಅಂತ. ಹಂಗೆ ಮೀಟ್ ಆಗಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ ನಾವಲ್ಲಿ. ಏನ್ ಗೊತ್ತಾ ಗೈಸ್, ನನಗೂ ನನ್ನ ತಮ್ಮದಲ್ಲಿರೋ ಡಿಫ್ರೆನ್ಸ್ನ ಹೇಳ್ಕೊಡ್ತೀನಿ, ತೋರಿಸ್ತೀನಿ ನೋಡಿ. ನನ್ನ ಕಲರ್ ನೋಡಿ, ನನ್ನ ಕಲರ್ ನೋಡಿ. ಇವನು ಯಾರು ನನ್ನ ತಮ್ಮ ಅಂತ ಹೇಳ್ತಾರ ಗೈ, ಕರೆ ಮುಷ್ಯ ಅಂತಾರೆ ಇವನಿಗೆ. ಮುಷ್ಯ ಅಂದ್ರೆ ಮುಷ್ಯನೇ. ಸೊ ಮಧ್ಯದಲ್ಲಿ ಕಾರ್ ನಿಲ್ಲಿಸಿ ಊಟ ಮಾಡಿದ್ರಿ. ಅದೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಮಮ್ಮಿ ಎಲ್ಲ ಇನ್ನೊಂದು ಕಾರಲ್ಲಿ ಹೋದ್ರು, ನನ್ನ ಕಸಿನ್ಸ್ ಎಲ್ಲ ಈ ಕಾರಲ್ಲಿ, ನಾವೆಲ್ಲ ಸ್ವಾಪ್ ಆದ್ರಿ. ಹಾಗೆ ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಏನೋ ಹಾಡಾಡ್ತೀನಕ್ಕ ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು ಯೋ ಅಂದ್ಬಿಟ್ಟು ಹೋಗ್ತಾನೆ ನನ್ನ ತಮ್ಮ ನೋಡಿ ಗೈಸ್. ಸೊ ದೇವಸ್ಥಾನ ತಲುಪೋಷ್ಟರಲ್ಲಿ ಸಂಜೆ ಆಗ್ತಾ ಹೋಗ್ತಿತ್ತು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಟೆಂಪಲ್ ರೀಚ್ ಆದ್ವಿ. ಇದು ಬಂದು ದೊಡ್ಡಣ್ಣಗೆರೆಯಲ್ಲಿದೆ ಭೀಮಾಸತಿ ತಿತಾರಾಜ ಟೆಂಪಲ್. ತುಂಬ ಚೆನ್ನಾಗಿದೆ, ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ. ಇವಾಗ ಉಡಕ್ಕಿ ಸಾಮಾನು ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಸೋಕ್ಕಂತ. ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿಸ್ತೀವಿ. ಆ ತಾಯಿ ಕೂಡ ನಮ್ಗೆ ಹಾಗೆ ಫಲ ಕೊಡ್ತಾಳೆ. ಇಲ್ಲಿ ಬರೋರೆಲ್ಲ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಹಾಗೆ ತುಂಬ ನಿಯಮಗಳಿಂದ ಪೂಜೆ ನಡೆಸ್ಕೊಡ್ತಾರೆ. ಸೊ ಇವಾಗ ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಆ ತಾಯಿಗೆ ಪೂಜೆ ಮಾಡಿಸ್ತೀವಿ. ಎಲ್ಲರೂ ಆರತಿ ತಟ್ಟೆ ತಗೊಂಡು ದೇವಸ್ಥಾನದ ಕಡೆ ಪೂಜೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲರೂ ದೇವಸ್ಥಾನದೊಳಗಡೆ ಬಂದಿದ್ದೀವಿ. ತಂದಿರೋ ಉಡಕ್ಕಿ ಸಾಮಾನನ್ನ ಆ ತಾಯಿಗೆ ಅರ್ಪಿಸ್ತೀವಿ. ಇದು ಕರಿಯಮ್ಮ ದೇವಿ ದೇವಸ್ಥಾನ. ಫಸ್ಟು ಈ ದೇವಿಗೆ ಪೂಜೆ ಆಗುತ್ತೆ. ಇಲ್ಲಿ ಬಂದಮೇಲೆ ಮೊದಲು ಈ ದೇವಿಗೆ ಎಲ್ಲ ಪೂಜೆ ಮಾಡ್ತಾರೆ. ಇವಾಗ ಗಂಗೆ ಪೂಜೆ ಮಾಡ್ತಿದ್ದಾರೆ. ಇದೇ ನೀರಲ್ಲಿ ಭೀಮಾಸತಿ ದೇವರಿಗೋಸ್ಕರ ಎಡೆ ಮಾಡಿಕೊಂಡು ದೇವಸ್ಥಾನಕ್ಕೆ ತಗೊಂಡು ಹೋಗ್ತೀವಿ. ಇವಾಗ ಪೂಜೆ ಮಾಡಿಸಿ ಎಡೆ ಎಲ್ಲ ಅರ್ಪಿಸಿ ಹೊರಗೆ ಬಂದ್ವಿ. ಏನೋ ಒಂಥರ ನೆಮ್ಮದಿ ಸಿಗೋ ಥರ ಆಯಿತು. ಇದೇ ಭೀಮಾಸತಿ ತಿತಾರಾಜ ದೇವಸ್ಥಾನ. ಇವಾಗ ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇಲ್ಲಿ ತಾಯಿ ಭೀಮಾಸತಿ ಮತ್ತು ತಿತಾರಾಜ ಮೆರವಣಿಗೆ ನಡೀತಾಯಿತ್ತು. ಹಾಗೆ ಅದನ್ನು ನೋಡಿಕೊಂಡು ಮುಂದೆ ಹೋದ್ವಿ. ನಮ್ಮ ಆಂಟಿ ಹರಕೆ ಹೊತ್ಕೊಂಡಿದ್ರು ಮರಿ ಕಡಿತೀನಿ ಅಂತ. ಸೊ ಇವಾಗ ಮರಿ ತಗೊಂಡು ಎಲ್ಲರೂ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಮರಿ ಕಡಿಯೋಕ್ಕಂತ. ಇವಾಗ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ. ಆವಾಗ ಹುಡುಗಿರೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ರು. ನಾವು ಅವ್ರನ್ನೆಲ್ಲ ನೋಡ್ಕೊಂಡು ಕೂತಿದ್ವಿ. ಆಮೇಲೆ ಈ ಹುಡುಗರೆಲ್ಲ ಮಣ್ಣು ತೊಡ್ಕೊಂಡು ಕೂತಿದ್ದಾರೆ ಆಟ ಆಡಿಕೊಂಡು. ಅವರೆಲ್ಲ ಡ್ಯಾನ್ಸ್ ಮಾಡಿದ್ರು, ಇವರೆಲ್ಲ ಮಣ್ಣು ತೊಡ್ಕೊಂಡು ಕೂತವ್ರೆ. ಇವ್ರಿಗೆ ಇದೇ ಕೆಲಸ, ಅವ್ರಿಗೆ ಅದೇ ಕೆಲಸ. ಇಲ್ಲಿ ನಮ್ಮ ಆಂಟಿ, ಅಂಕಲ್, ಅಜ್ಜಿ, ತಾತ, ಮಾಮ, ಚಿಕ್ಕಪ್ಪ ಎಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಎಲ್ಲ ವಾಪಸ್ ಮನೆಗೆ ಹೋಗ್ತಾಯಿದ್ರಿ. ಇದು ನಮ್ಮ ಆಂಟಿ, ಅಂಕಲ್ ಮತ್ತು ಅವ್ರ ಮಗಳು ಎಲ್ಲ ಬಾಯ್ ಮಾಡ್ತಿದ್ದಾರೆ. ಇವಾಗೆಲ್ಲ ಹೊರಡ್ತಾ ಇದ್ದೀವಿ ಮನೆಗೆ. ಆ್ಯಂಡ್ ಇವರು ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ, ಅವ್ರ ಮಕ್ಕಳು, ಮಮ್ಮಿ, ಪಪ್ಪ, ನನ್ನ ತಮ್ಮ ಇದ್ದಾನೆ. ಆ್ಯಂಡ್ ಇವಳು ಇವಾಗ ಸ್ವಲ್ಪ ಡ್ಯಾನ್ಸ್ ಮಾಡ್ತಾಳೆ ಹೋಗೋಕ್ಕೂ ಮುಂಚೆ. ಇವರು ತಾತ, ಚಿಕ್ಕಪ್ಪ ಮತ್ತು ಇವಳು ನನ್ನ ತಂಗಿ, ಇವಳು ಬಾಯ್ ಮಾಡ್ತಿದ್ದಾಳೆ. ಇದು ನಮ್ಮ ಆಂಟಿ ಮತ್ತು ಅವ್ರ ಮಕ್ಕಳು. ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ. ಎಲ್ಲರೂ ನೆಮ್ಮದಿಯಾಗಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಊಟ ಮಾಡಿಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ವಾಪಸ್ ಬರ್ತೀನಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವಾಗೂ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.